ಎಲ್ಲರಿಗೂ ವೆಲ್ಕಮ್ ಟು SRYM ಅಫಿಷಿಯಲ್. ನಾನು ನಿಮ್ಮ ಅರ್ಚನಾ ಸ್ವಾಮಿ. ಇವತ್ತು ನಾನು ಕಾಕಾಸನ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ. ತುಂಬಾ ಜನಕ್ಕೆ ಕಾಕಾಸನ ಮಾಡ್ಬೇಕಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ತಾರೆ. ನಾನು ನಿಮ್ಗೆ ಹಾಗೆ 2 ಬೆಸ್ಟ್ ಟೆಕ್ನಿಕ್ಸ್ ಹೇಳ್ಕೊಡ್ತೇನೆ. ಕಾಕಾಸನಕ್ಕೆ ಇನ್ನೊಂದು ಹೆಸರೇನು, ಕ್ರೌ ಪೋಸ್ ಅಂತ ಹೆಸರಿದೆ. ಅದರದ್ದು ಬೆನಿಫಿಟ್ಸ್ ಬಂದ್ಬಿಟ್ಟು ನಿಮಗೆ ಆರ್ಮ್ ಸ್ಟ್ರಾಂಗ್ ಮಾಡುತ್ತೆ, ಕೋರ್ ಸ್ಟ್ರಾಂಗ್ ಆಗುತ್ತೆ, ಬೆಲ್ಲಿ ಫ್ಯಾಟ್ ರಿಮೂವ್ ಮಾಡುತ್ತೆ, ಆಸ್ ವೆಲ್ ಆಸ್ ನಿಮ್ಮ ಬಾಡಿಯಲ್ಲಿ ಕಂಪ್ಲೀಟ್ಲಿ ಒಂದು ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ. ನಿಮಗೆ ಟೆನ್ಷನ್ಸ್ ರಿಲೀಫ್ ಆಗುತ್ತೆ, ಒಂದು ಬ್ಯಾಲೆನ್ಸ್ ಆಲ್ಸೋ ಇಂಪ್ರೂವ್ ಮಾಡುತ್ತೆ. ಇವಾಗ ಯಾರು ಮಾಡಬಾರ್ದು ಅಂದರೆ ನೋಡಿ, ರೀಸೆಂಟಾಗಿ ಸರ್ಜರಿ ಆಗಿರೋರು ಯಾರು ಮಾಡಬಾರ್ದು. ಯಾರಾದ್ರೂ ಇಂಜುರೀಸ್ ಆಕ್ಸಿಡೆಂಟ್ಸ್ ಎಲ್ಲ ಆಗಿರೋರು ಈ ಥರ ಪೀಪಲ್ಸ್ ಮಾಡಬಾರ್ದು. ಮತ್ತಂದರೆ ತುಂಬ ವೀಕ್ನೆಸ್ ಇರುತ್ತೆ ಕೈಯಲ್ಲಿ ಕಾಲಲ್ಲಿ, ಆ ಥರ ಪೀಪಲ್ಸ್ ಆಲ್ಸೋ ಮಾಡಬಾರ್ದು. ಮತ್ತಂದರೆ ಪ್ರೆಗ್ನೆಂಟ್ ವುಮೆನ್ಸು, ಪೀರಿಯಡ್ಸ್ ಟೈಮ್ ಎಲ್ಲ ಯಾರು ಲೇಡೀಸ್ ಪ್ರಾಕ್ಟೀಸ್ ಮಾಡಬಾರ್ದು. ಓಕೆ, ಇವಾಗ ಪ್ರಾಕ್ಟೀಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಮಾಡಬೇಕಾದ್ರೆ ನಿಮಗೆ ಆರ್ಮ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ಕೋರ್ ಸ್ಟ್ರಾಂಗ್ ಇರಬೇಕು, ಮತ್ತು ಲೆಗ್ ಓವರ್ ಆಲ್ ಬಾಡಿ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕಾಗಿ ಏನು ಮಾಡೋಣ, ಫಸ್ಟ್ ನೀವು ಬೇಸಿಕ್ ವಾರ್ಮಪ್ ಮಾಡಲೇಬೇಕು ಕಂಪಲ್ಸರಿ. ಒಂದು 10 to 15 ಮಿನಿಟ್ಸ್ ಬೇಸಿಕ್ ವಾರ್ಮಪ್ ಮಾಡ್ಕೊಳ್ಳಿ, ಕಂಪ್ಲೀಟ್ಲಿ ವಾರ್ಮ್ ಮಾಡ್ಕೊಳ್ಳಿ ನಿಮ್ಮ ಬಾಡಿ. ಫಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ರಿಸ್ಟ್ ರೊಟೇಷನ್ ಕ್ಲಾಕ್ ವೈಸ್. 1 2 3 4 5 6 7 8 9 10. Opposite 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಸೆಕೆಂಡ್ ಬಂದ್ಬಿಟ್ಟು ನಮ್ಮದು ಶೋಲ್ಡರ್ ಸ್ಟ್ರೆಂಥನಿಂಗ್ ವರ್ಕೌಟ್ ಮಾಡ್ಕೊಳ್ಳೋಣ. ಅದಕ್ಕೆ ಏನು ಮಾಡೋಣ ನೋಡಿ, ನಿಮ್ಮ ಅಂಗೈ ಬಂದ್ಬಿಟ್ಟು ಶೋಲ್ಡರ್ ಲೆವೆಲಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮ ಫಿಂಗರ್ಸ್ ಏನು ಮಾಡಬೇಕು, ಫಿಂಗರ್ಸ್ ನಡುವೆ ಗ್ಯಾಪ್ ಇರಬೇಕು, ಕ್ಲೋಸ್ ಇಟ್ಕೊಬೇಡಿ, ಫಿಂಗರ್ಸ್ ವೈಡ್ ಮಾಡಿ ಇಟ್ಕೊಳ್ಳಿ. ಓಕೆ, ನಿಮ್ಮ ಬಾಡಿ ಕಂಪ್ಲೀಟ್ಲಿ ಲಿಫ್ಟ್ ಅಪ್ ಮಾಡಿಬಿಟ್ಟು ಮುಂದ್ಗಡೆ 1 2 3 4 5 6 7 8 9 10. ಮುಂದೆ ಹೋಗ್ಬಿಟ್ಟು ಹೋಲ್ಡ್ ಮಾಡಿ 5 ಕೌಂಟ್ಸ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಏನು ಮಾಡೋಣ, ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ನಾವು ಮೌಂಟೇನ್ ಪೋಸ್ ಮಾಡೋಣ. ಹೋಲ್ಡಿಂಗು ಮತ್ತು ವೇರಿಯೇಷನ್ಸ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾವು ಫಸ್ಟ್ ಏನು ಮಾಡೋಣ, ಚೈಲ್ಡ್ ಪೋಸಿಗೆ ಹೋಗೋಣ. ಯಾಕಂದರೆ ಕರೆಕ್ಟಾಗಿ ನಮ್ಮದು ಮೌಂಟೇನ್ ಪೋಸ್ ಕರೆಕ್ಟಾಗಿ ಗ್ಯಾಪ್ ಬರಲಿ ಕೈ ಮತ್ತು ಕಾಲು ನಡುವೆ. ಚೈಲ್ಡ್ ಪೋಸಿಗೆ ಹೋಗ್ಬಿಟ್ಟು ಕಂಪ್ಲೀಟ್ಲಿ ಹ್ಯಾಂಡ್ ಸ್ಟ್ರೈಟ್ ಮಾಡಿ, ಎಲ್ಲಿ ನಿಮ್ಮ ಅಂಗೈ ಕೈ ಬರುತ್ತೆ ಅಲ್ಲಿ ಕೈ ಊರಿ, ಮತ್ತು ನಿಮ್ಮದು ಕಾಲು ಬೆರಳು ಬಂದಿದೆಯಲ್ಲ ಅಲ್ಲಿ ಹಂಗಲ್ಲಿ ಊರ್ಬಿಟ್ಟು ಮೌಂಟೇನ್ ಪೋಸಿಗೆ ಹೋಗಿ ಕಂಪ್ಲೀಟ್ಲಿ ನಿಮ್ಮದು ಲೆಂಥನ್ ಮಾಡ್ಕೊಳ್ಳಿ ಬ್ಯಾಕ್. ಓಕೆ, ಜಸ್ಟ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಬಿಟ್ಟು ಕೋರ್ ಎಕ್ಸರ್ಸೈಸ್ ಮಾಡ್ಕೊಳ್ಳೋಣ, ಕೋರ್ ಸ್ಟ್ರೆಂತ್ ನೋಡಿ. ಅದಕ್ಕಾಗಿ ಏನು ಮಾಡೋಣ, ದಂಡಾಸನ ಹೋಗೋಣ. ಕಂಪ್ಲೀಟ್ಲಿ ನಿಮ್ಮದು ವೇಟ್ ಶಿಫ್ಟ್ ಮಾಡಿ. 1 2 3 4 5 6 7 8 9 10 and relax. Okay, ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ನೋಡಿ, ಪರ್ವತಾಸನಕ್ಕೆ ಹೋಗ್ಬಿಟ್ಟು ನೋಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಲಾಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಮಲಾಸನ ವೇರಿಯೇಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಣ. ಸಿಟ್ ಇನ್ ಮಲಾಸನ ವೇರಿಯೇಷನ್, ಹ್ಯಾಂಡ್ಸ್ ಅಪ್ ಆ್ಯಂಡ್ ನೋಡಿ ನಿಮ್ಮದು ಎಲ್ಬೋಸ್ ಬಂದ್ಬಿಟ್ಟು ನೀ ಫ್ರಂಟ್ ಬರಬೇಕು. ಇವಾಗ ನೋಡಿ ಪುಷ್ ಮಾಡಬೇಕು. 1 2 3 4 5 6 7 8 9 10. Holding 1 2 3 4 5 6 7 8 9 10.
ರಿಲ್ಯಾಕ್ಸ್. ಟ್ರಿಕ್ ಬಂದ್ಬಿಟ್ಟು ಬ್ಲಾಕ್ಸ್ ಯೂಸ್ ಮಾಡೋಣ. 2 ಬ್ಲಾಕ್ಸ್ ತಗೊಳ್ಳಿ. ಒಂದು ಬಂದ್ಬಿಟ್ಟು ಮುಂದೆ ಇಡಕ್ಕೆ, ಒಂದು ಕಾಲ್ ಕೆಳಗಡೆ ಇಡಕ್ಕೆ. ನೀವು ಬ್ಲಾಕ್ಸ್ ಇರಲಿಲ್ಲ ಅಂದ್ರೆ ಈ ತರ ಪ್ರಾಕ್ಟೀಸ್ ಮಾಡ್ಕೋಬಹುದು. ಪಿಲ್ಲೋ ಯೂಸ್ ಮಾಡಬಹುದು. ಫಸ್ಟ್ ಬಂದ್ಬಿಟ್ಟು ಬ್ಲಾಕ್ಸ್ ಮೇಲೆ ಕುತ್ಕೊಳ್ಳಿ. ಮಲಾಸನದಲ್ಲಿ ಕುತ್ಕೊಳ್ಳಿ. ಮಲಾಸನದಲ್ಲಿ ಕುತ್ಕೊಂಡಾಗ ಎಲ್ಬೋಸ್ ಔಟ್ಸೈಡ್ ಬರುತ್ತೆ. ಕೀಪ್ ಯುವರ್ ಎಲ್ಬೋಸ್ ಶೋಲ್ಡರ್ ಲೆವೆಲ್. ನಿಮ್ಮ ಕೈ ಡಿಸ್ಟೆನ್ಸ್ ಬಂದ್ಬಿಟ್ಟು ಶೋಲ್ಡರ್ಗೆ ಲೆವೆಲ್ ಇರಬೇಕು. ಮತ್ತೆ ಅಗಲವಾಗಿ ಇಟ್ಕೊಳ್ಳಿ ನಿಮ್ಮ ಫಿಂಗರ್ಸ್ ಎಲ್ಲಾನು. ಓಕೆ, ಇವಾಗ ನೋಡಿ ನಿಮ್ದು ವೇಟ್ ಬಂದ್ಬಿಟ್ಟು ಮುಂದೆ ಶಿಫ್ಟ್ ಮಾಡಿ. ಫಿಂಗರ್ಸ್ ಬಂದ್ಬಿಟ್ಟು ಬ್ಲಾಕ್ಸ್ ಮೇಲೆ ಇರಲಿ. ಹೇಗೆ ನೋಡಿ, ಫಸ್ಟು ನಿಮ್ಮ ತಲೆ ಇಲ್ಲೇ ಇರಲಿ. ಇದು ಟಚ್ ಮಾಡಿದ್ರು ಓಕೆ, ಮಾಡಲಿಲ್ಲ ಅಂದ್ರೂ ಓಕೆ. ಓಕೆ, ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಇವಾಗ ಸೇಮ್ ಹೋಲ್ಡಿಂಗು. ಹೋಗ್ಬಿಟ್ಟು ಕಾಲಿಲ್ಲಿಟ್ಟು ಇವಾಗ ನೋಡಿ, just go home, inhale and take your chest here. 1 2 3 4 5 6 7 8 9 10. relax. ಇವಾಗ ಇನ್ನೊಂದು ಕಡೆ ಮಾಡೋಣ. 1 2 3 4 5 6 7 8 9 10. ರಿಲ್ಯಾಕ್ಸ್. ವೇಟ್ ಮುಂದೆ ಶಿಫ್ಟ್ ಮಾಡಿ. 1 2 3 4 5 6 7 8 9 10. ಓಕೆ, ಇವಾಗ ನೆಕ್ಸ್ಟ್ ಲಾಸ್ಟ್ ಅಟೆಂಪ್ಟ್ ಫೈನಲ್ ಪೋಸ್ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೇನೆ ನೋಡಿ. ಸೇಮ್ just hold. 1 2 3 4 5 6 7 8 9 10. relax. ವಾಲು ಮತ್ತು ಬ್ಲಾಕ್ಸು ಸ್ವಲ್ಪ ಗ್ಯಾಪ್ ಇರಲಿ. ಈ ಥರ ಇಟ್ಕೊಂಡ್ಬಿಟ್ಟು ಬ್ಲಾಕ್ಸ್ ಮೇಲೆ ಕುತ್ಕೊಂಡ್ಬಿಟ್ಟು ಮಲಾಸನದಲ್ಲಿ ಹೋಗಿ. ಮಲಾಸನದಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ಲಿ ವೇಟ್ ಶಿಫ್ಟ್ ಮಾಡಿ ಫಿಂಗರ್ಸ್ ಮೇಲೆ ಸ್ಟ್ಯಾಂಡ್ ಮಾಡ್ಕೊಳ್ಳಿ ಬ್ಲಾಕ್ಸ್ ಮೇಲೆ. ಇವಾಗ ನೋಡಿ 2 3 4 5 6 7 8 9 10. ಅದರ್ ಸೈಡ್ 1 2 3 4 5 6 7 8 9 10. ರಿಲ್ಯಾಕ್ಸ್. ಇವಾಗ ಫೈನಲ್ ಅಟೆಂಪ್ಟು ನೋಡಿ. ಜಸ್ಟ್ ವೇಟ್ ಶಿಫ್ಟ್ ಮಾಡಿ ಫಿಂಗರ್ಸ್ ವಾಲಲ್ಲಿ ಇಟ್ಕೊಳ್ಳಿ, ಹೋಲ್ಡ್ ಮಾಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಡನ್. ಇವಾಗ ನೋಡಿ, ನಿಮ್ಮ ಕೈ ಶೋಲ್ಡರ್ ಲೆವೆಲ್ ಇಟ್ಕೊಳ್ಳಿ. ಮುಂದೆ ಫೋಕಸ್ ಮಾಡಿ. ನಿಮ್ಮ ಕೈ ಮತ್ತು ನಿಮ್ಮದು ಫೋಕಸ್ಸು ಕೈ ಎರಡುಗಳು ಟ್ರಯಾಂಗಲ್ ಪೋಸ್ ಆಗಬೇಕು. ಓಕೆ, ಇವಾಗ ಎಲ್ಬೋಸ್ ಟ್ರೈಸೆಪ್ಸ್ ಮೇಲೆ ನಿಮ್ಮದು ನೀ ಇರಲಿ ಎಲ್ಬೋಸ್ ಕಡೆ. ಇವಾಗ ಕಂಪ್ಲೀಟ್ಲಿ ಫಿಂಗರ್ಸ್ ಮೇಲೆ ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಿಮ್ಮ ಕಾಲ ಮೇಲೆ. ಆಮೇಲೆ ಕಂಪ್ಲೀಟ್ಲಿ ವೇಸ್ಟು ಜಸ್ಟ್ ಮುಂದ್ಗಡೆ ತೊಗೊಳ್ಳಿ. ಇವಾಗ ಹೋಲ್ಡಿಂಗ್ ಮಾಡಿ 1 2 ಈ ಥರ. ಈ ಕಡೆನೂ 10 ಕೌಂಟ್ಸ್ ಹೋಲ್ಡಿಂಗ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಸ್ಲೋಲಿ ಒಂದು ಲೆಗ್ ಬರ್ತಾ ಆಟೋಮೆಟಿಕ್ಲಿ ಇನ್ನೊಂದು ಬರುತ್ತೆ. ಹೋಲ್ಡ್. ನಿಮ್ಮದು ಕ್ರಾಪೋಸ್ ಕಂಪ್ಲೀಟ್ಲಿ ಆಯಿತು. 1 2 3 4 5 6 7 8 9 10. ರಿಲ್ಯಾಕ್ಸ್. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ನಿಮಗೆ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.